ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ರೀಸೆಂಟ್ ಆಗಿ ಒಂದು ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಏನಂದ್ರೆ ಒಬ್ಬ ರೈತ ಮಹಿಳೆ ಒಬ್ಬರು ಬರ್ತಾರೆ, ಅದಾದ್ಮೇಲೆ ಒಬ್ಬ ಮಾಸ್ಕ್ ಮ್ಯಾನ್ ಬರ್ತಾನೆ, ಹೆಲ್ಮೆಟ್ ಹಾಕೊಂಡು ಬರ್ತಾರೆ, ಹೆಲ್ಮೆಟ್ ತೆಗಿಯಲ್ಲ ಅಂತಾರೆ. ಈ ಪ್ರೋಮೋ ಬಿಟ್ಬಿಟ್ಟು ಇನ್ನೊಂದು ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಅಂದ್ರೆ ಪ್ರೋಮೋ ತೋರಲ್ಲ, ಒಂಥರ ರೀಲ್ ತರ ಅಪ್ಲೋಡ್ ಮಾಡಿದ್ದಾರೆ ಕಲರ್ಸ್ ಕನ್ನಡದವರು. ಅದು ಯಾವ ರೀತಿ ಆಗ್ತಾ ಇದೆ ಅಂದ್ರೆ, ಅಲ್ಲಿ ಕ್ಲಿಯರ್ ಕಟ್ ಆಗಿ ನೋಡ್ಬೇಕಂದ್ರೆ ಸಂಗೀತ ಅವರು ವಿನಯ್ ಗೌಡ ಮೇಲೆ ಫೈರ್ ಆಗ್ತಾ ಇದ್ದಾರೆ. ನೀವು ಇದೇ ಮಾಡ್ತೀರಾ, ನಿಮ್ಗೆ ಈ ರೀತಿ ಎಲ್ಲ ಇಷ್ಟ ಆಗುತ್ತಾ ಏನ್ರಿ ನೀವು ಹಾಗೆ ಹೀಗೆ ಅಂತ. ಯಾಕೆ ಅಂದ್ರೆ ಅಗ್ನಿ ಪರೀಕ್ಷೆ ಯಾವಾಗ ನೆಗೆಟಿವ್ ಪ್ರೋಮೋಗಳು ಬಂದು ಕಂಟೆಸ್ಟೆಂಟ್ಗಳನ್ನ ಅಂದ್ರೆ ಕಂಟೆಂಟ್ಗಳನ್ನ ಒಂಥರ ನೆಗೆಟಿವ್ ಮಾಡ್ತಾ ಇದ್ರು, ಆವಾಗ ಹೇಳಿದ್ದೆ 100% ಆಗಿ ಅಲ್ಲಿರೋ ಜಡ್ಜಸ್ಗಳು ಟ್ರೋಲ್ ಆಗೋದಂತೂ ನಿಜ ಅಂತ. ಇವಾಗ ಆ ಟ್ರೋಲು ಅವ್ರಿಗೆ ತಲುಪಿದೆ. ಯಾವ ರೀತಿ ಅಂದ್ರೆ ವಿನಯ್ ಮತ್ತು ಸಂಗೀತ ಅವ್ರಿಬ್ರು ಕಿತ್ತಾಡಕತ್ತಾರೆ. ಯಾವ ರೀತಿ ಟ್ರೋಲ್ ಮಾಡ್ತಾ ಇದ್ರೆ, ಯಾವ ರೀತಿ ಎಲ್ಲ ಟ್ರೋಲ್ ಆಗ್ತಾ ಇದೆ, ಏನ್ ಆಗ್ತಾ ಇದೆ, ಕರೆಕ್ಟಾಗಿ ಜಡ್ಜ್ಮೆಂಟ್ ಕೊಡೋದೇ ತಪ್ಪ. ನಾವು ಕರೆಕ್ಟಾಗಿ ಜಡ್ಜ್ಮೆಂಟೇ ಕೊಡಬಾರ್ದಾ? ಒಬ್ಬ ಒಳ್ಳೆ ಕಂಟೆಸ್ಟೆಂಟ್ಗಳನ್ನ ಬಿಗ್ ಬಾಸ್ ಮನೆಗೆ ಕಳಿಸ್ಬೇಕು ಅನ್ನೋದು ನಮಗೆ ತಪ್ಪಾಯ್ತಾ ಅಂತ ಅವರಿಬ್ರು ಆರ್ಗ್ಯುಮೆಂಟ್ ಮಾಡ್ತಾ ಇದಾರೆ, ವಾದ ಮಾಡ್ತಾ ಇದ್ರಲ್ಲಿ ಆ ಒಂದು ವಿಡಿಯೋದಲ್ಲಿ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಖಂಡಿತವಾಗ್ಲು ಇವ್ರು ಮಾಡೋ ಟ್ರೋಲ್ಸ್ಗಳಿಗೆ ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ. ಏನ್ ಗುರು ಈ ರೀತಿ ಎಲ್ಲ ಟ್ರೋಲ್ ಮಾಡ್ತಾ ಇದ್ದಾರೆ. ಅಲ್ಲಿ ಸಂಗೀತ ಅವರ ಟ್ರೋಲ್ಸ್ನ ವಿನಯ್ ಅವರು ಸ್ಕ್ರೋಲ್ ಮಾಡ್ತಾ ಫೋನಲ್ಲಿ ನೋಡ್ತಾ ಇದ್ದಾರೆ. ಆ ಟೈಮಲ್ಲಿ ಸಂಗೀತ ಅವರು ಈ ರೀತಿ ಎಲ್ಲ ಟ್ರೋಲ್ ಮಾಡ್ತಾ ಇದ್ದಾರೆ. ತುಂಬಾ ಬೇಜಾರಾಗುತ್ತೆ. ನೀವು ಅದನ್ನ ಎಂಜಾಯ್ ಮಾಡ್ತಾ ಇದ್ದೀರಾ? ನಾನು ಟ್ರೋಲ್ಸ್ ಅಂತ ಕಂಡ್ರೆ ನಿಮ್ಗೆ ಇಷ್ಟನಾ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ವಿನಯ್ ಅವ್ರು ಹೇಳ್ತಾರೆ, ನಾನೇನ್ ಮಾಡ್ಲಿ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ನೀನು ಟ್ರೋಲ್ಸೇ ಬರ್ತಾ ಇದೆ, ನಾನೇನ್ ಮಾಡ್ಲಿ ಅಂತಾರೆ. ಬಟ್ ವಿನಯ್ ಅವ್ರಿಗೆ ಗೊತ್ತು ಸಂಗೀತ ಅವ್ರಿಗಿಂತ ಟ್ರೋಲ್ ಜಾಸ್ತಿ ಆಗಿದೆ ಅವ್ರಿಗೆ ಅಂತ. ಆ ವಿಷಯಗಳು ಹೇಳ್ತಾರೆ. ನನ್ನೂ ಟ್ರೋಲ್ ಮಾಡಿದ್ದಾರೆ, ನಿಮ್ಮನ್ನು ಟ್ರೋಲ್ ಮಾಡಿದ್ದಾರೆ, ಟ್ರೋಲ್ ಮಾಡೋರು ಮಾಡ್ತಾರೆ, ಅದು ಬೇರೆ ವಿಷಯ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ವಿಷಯ ಮಾತಾಡೋಣ. ಅವ್ರ ಆ ಟ್ರೋಲ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅದ್ರ ಟಾಪಿಕ್ ತಗೊಂಡು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಮಟ್ಟಕ್ಕೆ, ಯಾವ ಲೆವೆಲ್ಗೆ ಟ್ರೋಲ್ ಆಗಿರುತ್ತೆ ಅಂತ ಅಲ್ವಾ. ಆಕ್ಚುಲಿ ಹೇಳ್ಬೇಕಂದ್ರೆ ಸೋಷಿಯಲ್ ಮೀಡಿಯಾ ಇಸ್ ದ ಬಿಗ್ಗೆಸ್ಟ್ ಪವರ್. ಇವಾಗ ಯಾವುದೇ ವಿಷಯ ಚಿಟಿಕೆ ಹೊಡೆದ್ರೆಲ್ಲ ಟ್ರೋಲ್ ಆಗಿರುತ್ತೆ, ಬೂಮ್ ಅಂತ ಆಗಿರುತ್ತೆ. ಈ ವಿಷಯ ಬಗ್ಗೆ ಲಾಸ್ಟ್ ಇದೆಲ್ಲ ಕಿಚ್ಚ ಸಾರೇ ಮಾತಾಡಿದ್ದಾರೆ. ಇವರೆಲ್ಲ ಏನ್ ಆ ಟ್ರೋಲರ್ಸ್ಗಳಿಗೆ, ಆ ಟ್ರೋಲ್ ಮಾಡೋರ್ಗೆ, ಕಮೆಂಟ್ ಹಾಕೋರ್ಗೆ, ಬೈಯೋರ್ಗೆ, ಇವ್ರಿಗೆಲ್ಲ ಕಿಚ್ಚ ಸಾರೇ ರಿಪ್ಲೈ ಮಾಡಿದ್ರು. ಅಂದ್ರೆ ಲೆಕ್ಕ ಹಾಕಿ ಎಷ್ಟು ಪವರ್ ಇದೆ ಸೋಷಿಯಲ್ ಮೀಡಿಯಾಗಂತ 100% ಆಗಿ ಇಲ್ಲೇ ಗೊತ್ತಾಗುತ್ತೆ. ಇನ್ನೊಂದು ವಿಶೇಷವಾಗಿ ಮಾತಾಡಬೇಕಂದ್ರೆ, ಹೌದು ನೆಗೆಟಿವ್ ಪಾಸಿಟಿವ್ ಬಂದೇ ಬರುತ್ತೆ. ನಾವು ಟ್ರೋಲ್ಸ್ ಬಗ್ಗೆ ಅವರು ರೀಲ್ಸ್ ಮಾಡ್ತಾರೆ ಅಂದ್ರೆ ನೀವು ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಮಟ್ಟಕ್ಕೆ ತಲುಪಿರುತ್ತೆ ಅಂತ. ಆ ರೀತಿ ಆಗ್ತಾ ಇದೆ. ಸೊ ಈ ಒಂದು ವಿಷಯನ ಮಾತಾಡಲ್ಲ. ಇವಾಗೆಲ್ಲ ಕೆಲವರೆಲ್ಲ ಕಮೆಂಟ್ಸ್ ಮಾಡೋರಿಗೆ ನಾನು ಒಪಿನಿಯನ್ ಹೇಳ್ತಾ ಇದ್ದೀನಿ. ಯಾವ ರೀತಿ ಕಮೆಂಟ್ಸ್ ಬರ್ತಾ ಇದ್ದಾರೆ ಅಂದ್ರೆ, ಇವ್ರು ಜಡ್ಜಸ್ ಆಗಿರ್ಬೋದು, ಆ ರೀತಿ ಎಲ್ಲ ಪನಿಷ್ಮೆಂಟ್ ಕೊಡ್ತಾರ, ಆ ರೀತಿ ಎಲ್ಲ ರೂಲ್ಸ್ ಇರುತ್ತಾ, ಈ ರೀತಿ ಎಲ್ಲ ಮಾಡ್ತಾರ, ಫೋನ್ ಹೊಡೆದಾಕ ಅಂತ ಹೇಳ್ತಾರ, ಮುಖಕ್ಕೆ ಸಗಣಿ ಹಚ್ಚ ಅಂತ ಹೇಳ್ತಾರ, ತಲೆ ಬೋಡ್ಸ್ಕೊ ಅಂತ ಹೇಳ್ತಾರ, ಇಂಥ ಕ್ವಶನ್ಸ್ ಎಲ್ಲ ಮಾಡ್ತಿರಲ್ಲ. ಆಕ್ಚುಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮೇಲೆ ಇವೇ ಇರುತ್ತೆ, ಇದೇ ಜಾಸ್ತಿ ಇರುತ್ತೆ, ಹೆವಿ ಇರುತ್ತೆ. ನೀ ನೋಡಿಲ್ವಾ ಕಾರ್ತಿಕ್ ಅವ್ರ ತಲೆ ಬೋಳ್ಸ್ಕೊಂಡಿದ್ದು, ತುಕಾಲಿ ಸಂತೋಷ್ ಅವ್ರು ಬೋಳ್ಸ್ಕೊಂಡಿರ್ಲಿಲ್ವಾ, ಸಂಗೀತ ಅವ್ರಿಗೆ ಸಗಣಿ ಹಾಕಿರ್ಲಿಲ್ವಾ? ಇವೆಲ್ಲ ಯಾವ ಲೆಕ್ಕ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಅದಕ್ಕಿಂತ ಟಾರ್ಚರ್ ಆಗಿರುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ಇವೆಲ್ಲ ಇಲ್ಲಿ ಸಹಿಸ್ಕೊಂತಾರ? ಇವೆಲ್ಲ ಇವರು ಇವರೆಲ್ಲ ಆಗ್ತಾ ಇದಾವ ಅಂತೇಳಿ ಆ ರೀತಿ ಒಂದು ಪನಿಷ್ಮೆಂಟ್ಗಳು, ಇಲ್ಲ ಅವ್ರಿಗೆ ಟಾಸ್ಕ್ಗಳು, ಇಲ್ಲ ಒಂದು ಎಕ್ಸೈಟ್ಮೆಂಟ್ಗಳು, ಒಂದು ಏನೋ ಒಂದು ಅವರಲ್ಲಿ ಎಮೋಷನ್ಸ್ ಆಗಿರ್ಬೋದು, ಒಂದು ರೀತಿಯಾದ ಪ್ರೀತಿ ಆಗಿರ್ಬೋದು, ಒಟ್ಟು ಅವು ಟೋಟಲ್ ಆಗಿ ಓಪನ್ ಆಗಿ ಹೇಳ್ಬೇಕಂದ್ರೆ ಅವರಲ್ಲಿ ಏನೋ ಒಂದು ತೆಗಿಬೇಕು. ಇವ್ರು ಅಗ್ನಿ ಪರೀಕ್ಷೆಯಿಂದ ಏನಕ್ಕೆ ಪಾಸ್ ಆದ್ರಂತೆ ನಾಳೆ ನೀವು ಜಡ್ಜ್ ಮಾಡ್ಬೇಕಲ್ಲ. ಇವ್ರು ಏನಕ್ಕೆ ಪಾಸ್ ಆಗಿದ್ರು ಅಗ್ನಿ ಪರೀಕ್ಷೆಯಲ್ಲಿ, ಇವ್ರು ಏನಕ್ಕೆ ಅಲ್ಲಿಂದ ರೌಂಡಲ್ಲಿ ಯಾಕೆ ಪಾಸ್ ಆಗಿ ಬಂದ್ರು ಅಂತ. ಆ ಕಾರಣಕ್ಕೆ ಆ ರೀತಿ ಎಲ್ಲ ಪನಿಷ್ಮೆಂಟ್ ಕೊಡ್ತಾರೆ. ಇಷ್ಟ ಇಲ್ಲ ಅಂದ್ರೆ ಹೋಗ್ಲೇಬಾರ್ದು. ಅಲ್ಲಿ ಹೋದ್ಮೇಲೆ ಅವ್ರು ಏನ್ ಕೇಳ್ತಾರೆ ಮಾಡ್ಲೇಬೇಕಾಗುತ್ತೆ ಅಲ್ವಾ. ಆ ರೀತಿ ಇದೆ. ಬಟ್ ಸಂಗೀತ ಅವರಿಗೆ ತುಂಬಾನೇ ಹಾಟ್ ಆಗಿ ತಟ್ಟಿದೆ ಅನಿಸ್ತಾ ಇದೆ ಈ ಟ್ರೋಲರ್ಸ್ಗಳ ಟ್ರೋಲ್ ಬಗ್ಗೆ. ಆ ರೀತಿಯಾಗಿ ಮಾತಾಡ್ತಾ ಇದಾರೆ ಅಂದ್ರೆ ಅವ್ರಿಗೂ ಕೂಡ ತುಂಬಾ ಬೇಜಾರಾಗಿದೆ, ಮತ್ತೆ ಕೋಪ ಬಂದಿದೆ, ಆರ್ಗ್ಯೂ ಆಗಿದೆ ಅಂತ ಅನ್ಸುತ್ತೆ 100% ಆಗಿ. ಮತ್ತೆ ಇದ್ರ ಬಗ್ಗೆ ನಿಮಗೆ ಏನ್ ಅಭಿಪ್ರಾಯ ಅಂತ ಕಮೆಂಟ್ ಮಾಡಿ. ನನ್ಗೇನ್ ಅನ್ಸುತ್ತೆ ಅಂದ್ರೆ, ನಾವು ಆಕ್ಚುಲಿ ಅಲ್ಲಿ ವಿನಯ್ ಗೌಡ್ ಅವ್ರು ಹೇಳ್ತಾರೆ ಇವರು ಕೇವಲ ಪ್ರೋಮೋಗಳು ನೋಡಿದ್ದಾರೆ, ಇನ್ನು ಎಪಿಸೋಡ್ ನೋಡಿಲ್ಲ. ಎಪಿಸೋಡ್ ಮೊದಲನೇದು ಅವ್ರ ಎಪಿಸೋಡ್ ನೋಡಿಲ್ಲ, ಎರಡನೇದು ಅವರು ಬಿಗ್ ಬಾಸ್ ಗಳಿಗೆ ಒಳ್ಳೆ ಕಂಟೆಸ್ಟೆಂಟ್ಗಳು ಬೇಕು ಅನ್ಕೊಂಡಿಲ್ಲ ಅಂತ ಈ ರೀತಿ ಎಲ್ಲ ಮಾತಾಡ್ತಾ ಇದ್ರು. ಅದರಲ್ಲಿ ಇನ್ನು ಅದೇ ರೀತಿಯಾಗಿ ಮಾಸ್ಕ್ ಮ್ಯಾನ್ ಬರ್ತಾರೆ, ಮಾಸ್ಕ್ ಹಾಕ್ಕೊಂಡು ನಾನು ವಿಡಿಯೋಗಳು ಮಾಡ್ತೀನಿ, ಮಾಸ್ಕ್ ಅಲ್ಲೇ ಇದ್ದೀನಿ,
ಮಾಸ್ಕ್ ಹಾಕೊಂಡ್ರೆ ನಾನು ಇಷ್ಟು ಜನ ಪ್ರೀತಿ ಗೆದ್ದಿದ್ದೀನಿ, ನಾನು ಮಾಸ್ಕ್ ತೆಗಿಯಲ್ಲ ಅಂತ ಅಂದಾಗ ವಿನಯ್ ಗೌಡ ಔಟ್ ಆಫ್ ದ ಸ್ಟೇಜ್ ಅಂತೇಳಿ ಅವ್ರಿಗೆ ಹೊರಗಡೆ ಕಳಿಸ್ತಾರೆ. ಆಗುತ್ತೆ, ಇದೆಲ್ಲ ಆಗಲೇಬೇಕು. ಏನಕ್ಕಂದ್ರೆ ನಾವು ಸ್ವಲ್ಪ ಆ ಥರ ಒಂದು ಇಂಟ್ರೆಸ್ಟ್ ಇದ್ದರೆ ನಾವು ನೋಡೋದು. ಇಲ್ಲಾಂದ್ರೆ ಸುಮ್ಮನೆ ಬಂದರು, ಡ್ಯಾನ್ಸ್ ಮಾಡಿದ್ರು, ಸಾಂಗ್ ಹೇಳಿದ್ರು, ಡೈಲಾಗ್ ಹೇಳಿದ್ರು, ಸೆಲೆಕ್ಟ್ ಮಾಡು ಅಂದರೆ ನಾವು ನೋಡಲ್ಲ, ನೀವು ನೋಡಲ್ಲ. ಆ ರೀತಿ ಇರುತ್ತೆ, ಆ ರೀತಿಯೆಲ್ಲ ಆಗ್ತಾ ಇರುತ್ತೆ. ಬಟ್ ಆ ಒಬ್ಬ ರೈತ ಮಹಿಳೆ ಅಂತ ಬರ್ತಾರಲ್ಲ, ಅವರು ಒಳ್ಳೆ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ ಕೂಡ ಅನಿಸುತ್ತಾ ಇದೆ. ಪ್ರೋಮೋ ನೋಡಿದಾಗ ಸಖತ್ತಾಗೆ ಆಗ್ತಾ ಇದೆ. ಬಟ್ ಒಂದಂತೂ ಸತ್ಯ, 5 ಜನದಿಂದ 6 ಜನ ಮಾತ್ರ ಸೆಲೆಕ್ಟ್ ಆಗ್ತಾರೆ 60 ಜನದಲ್ಲಿ. ನೋಡ್ಬೇಕು ಯಾವ ರೀತಿ ಎಲ್ಲ ಎಪಿಸೋಡ್ ಇರ್ತವೆ. ನಮಗೆ 15 ದಿನ ತೋರಿಸ್ತಾರೆ ಕೂಡ ಅಗ್ನಿ ಪರೀಕ್ಷಾ. ಆರಾಮಾಗಿ 13-14 ಎಪಿಸೋಡ್ ತೋರಿಸ್ತಾರೆ. ಒಂದಿನ ಫೈನಲ್ ಇರುತ್ತೆ, ಅಂದರೆ ಫೈನಲ್ ಅಂದರೆ ಲಾಸ್ಟ್ ಸ್ಟೇಜ್ ಅಂತ. ಅವ್ರಿಗೆ ನಾವೆಲ್ಲ ವೋಟ್ ಮಾಡಬೇಕು, ನಾವೆಲ್ಲ ವೋಟ್ ಮಾಡಿ ಅವ್ರಿಗೆ ಕಳಿಸ್ಬೇಕಾಗುತ್ತೆ. ಆ ರೀತಿಯೆಲ್ಲ ಇರುತ್ತೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಈ ಸಲ ಸೆಲೆಬ್ರಿಟಿಗಳ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇಲ್ಲೋಂಗೆ ಕಾಣ್ತಾ ಇಲ್ಲ. ಯಾಕೆ ಅಂದರೆ ಯಾರು ಬರ್ತಾರೆ ಅಂತ ಇವಾಗೂ ಒಂದು ಕ್ಲೂಗಳು ಇಲ್ಲ ಅಂದರೆ ಲೆಕ್ಕ ಹಾಕಿ. ಎಲ್ಲರೂ ಈ ಅಗ್ನಿ ಪರೀಕ್ಷೆ ಮೇಲೆ ಇಂಟ್ರೆಸ್ಟ್ ಆಗಿಬಿಟ್ಟಿದೆ, ಸೆಲೆಬ್ರಿಟಿಗಳ ಬಗ್ಗೆ ಇಲ್ಲ. ಬಟ್ ಖಂಡಿತವೂ ಸೆಲೆಬ್ರಿಟಿಗಳ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ನಾನು ನಿಮ್ಗೆ ತಿಳಿಸ್ತೀನಿ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು